ಸ್ನೇಹಿತರೆ, ನೀವು ಇನ್ವೆಸ್ಟ್ ಮಾಡಿರೋ ಕಂಪನಿ ಇವತ್ತೇ ಕ್ಲೋಸ್ ಆದ್ರೆ ನಿಮ್ಮ ಒಂದು ಶೇರಿಗೆ ಎಷ್ಟು ಹಣ ಸಿಗಬಹುದು ಅಂತ ನಿಮಗೆ ಗೊತ್ತಾ? ಅದನ್ನೇ ಹೇಳೋದು ಈ ಬುಕ್ ವ್ಯಾಲ್ಯೂ. ನಮಸ್ಕಾರ, ನಾನು ನಿಮ್ಮ ಮಹೇಶ್. ಇವತ್ತು ನಾವು ಈ ಬುಕ್ ವ್ಯಾಲ್ಯೂ ಅಂದ್ರೆ ಏನು ಅನ್ನೋದನ್ನ ಒಂದು ಲೈವ್ ಎಕ್ಸಾಂಪಲ್ ಮೂಲಕ ಸರಳವಾಗಿ ತಿಳಿಯೋಣ ಬನ್ನಿ. ಸರಳವಾಗಿ ಹೇಳಬೇಕಂದ್ರೆ, ಒಂದು ಕಂಪನಿ ತನ್ನೆಲ್ಲ ಆಸ್ತಿಗಳನ್ನು ಅಂದ್ರೆ ಅಸರ್ಟ್ಸ್ ಮಾರಿ ತನ್ನೆಲ್ಲ ಸಾಲಗಳನ್ನು ಅಂದ್ರೆ ಲಯಬಿಲಿಟೀಸ್ ತೀರಿಸಿದ ಮೇಲೆ ಏನು ಉಳಿಯುತ್ತೋ ಅದೇ ಕಂಪನಿಯ ನೆಟ್ ವರ್ತ್. ಇದನ್ನೇ ಷೇರುದಾರರಿಗೆ ಹಂಚಿದಾಗ ಸಿಗುವ ಬೆಲೆಯೇ ಬುಕ್ ವ್ಯಾಲ್ಯೂ ಪರ್ ಶೇರ್. ಈಗ ಒಂದು ಉದಾಹರಣೆ ನೋಡಿ. ಒಂದು ಕಂಪನಿಯ ಹತ್ತಿರ 1 ಕೋಟಿ ರೂಪಾಯಿ ಆಸ್ತಿ ಇದೆ ಮತ್ತು 40 ಲಕ್ಷ ರೂಪಾಯಿ ಸಾಲ ಇದೆ ಅಂದುಕೊಳ್ಳಿ. ಅಂದರೆ ಅದರ ಬುಕ್ ವ್ಯಾಲ್ಯೂ 60 ಲಕ್ಷ ರೂಪಾಯಿ. ಆ ಕಂಪನಿಯಲ್ಲಿ 1 ಲಕ್ಷ ಷೇರುಗಳಿದ್ದರೆ ಪ್ರತಿ ಷೇರಿನ ಬುಕ್ ವ್ಯಾಲ್ಯೂ 60 ರೂಪಾಯಿ ಆಗುತ್ತದೆ. ಆಗ ಆ ಕಂಪನಿಯ ಶೇರ್ ಮಾರ್ಕೆಟ್ ನಲ್ಲಿ ಕೇವಲ 50 ರೂಪಾಯಿ ಸಿಗುತ್ತಿದ್ದರೆ ಅದು ತನ್ನ ಆಸ್ತಿಗಿಂತ ಕಡಿಮೆ ಬೆಲೆಗೆ ಸಿಗುತ್ತಿದೆ ಎಂದರು. ಅಂದ್ರೆ ಆ ಸ್ಟಾಕ್ ಅಂಡರ್ ವ್ಯಾಲ್ಯೂಡ್ ಇರಬಹುದು ಅಂತ ನಮಗೆ ತಿಳಿಯುತ್ತೆ. ಒಬ್ಬ ರಿಟೇಲ್ ಇನ್ವೆಸ್ಟರ್ ಆಗಿ ನೆನಪಿಡಿ, ಬುಕ್ ವ್ಯಾಲ್ಯೂ ಅಂದ್ರೆ ಕಂಪನಿಯ ಭದ್ರತೆಯ ಅಡಿಪಾಯ. ಮಾರ್ಕೆಟ್ ಎಷ್ಟೇ ಕುಸಿದ್ರೂ ಆ ಕಂಪನಿಯ ಹತ್ತಿರ ಎಷ್ಟು ರಿಯಲ್ ಆಸ್ತಿ ಇದೆ ಅಂತ ಇದು ನಮಗೆ ಕಾನ್ಫಿಡೆನ್ಸ್ ಕೊಡು. ಸ್ನೇಹಿತರೆ, ಇವತ್ತು ನಾವು ಸ್ಟಾಕ್ ಮಾರ್ಕೆಟ್ ನ ಒಂದು ದೊಡ್ಡ ಮೋಸದ ಬಗ್ಗೆ ಮಾತನಾಡೋಣ. ಅದೇ ಈ ಶೇರ್ ಪ್ರೈಸ್ ಅನ್ನೋ ಮಾಯಿ. ನೋಡಿ, ಈ ಸೇಬು 100 ರೂಪಾಯಿ ಅನ್ಕೊಳ್ಳಿ, ಈ ದ್ರಾಕ್ಷಿ 10 ರೂಪಾಯಿ. ಇವೆರಡರಲ್ಲಿ ಯಾವುದು ಕಾಸ್ಟ್ಲಿ? ಅದೇ ನನ್ನ ಹಾಗೆ ಕೇಳ್ತೀಯಾ? ಸೇಬು ತಾನೇ ಕಾಸ್ಟ್ಲಿ. ಸ್ಟಾಕ್ ಮಾರ್ಕೆಟ್ ನಲ್ಲಿ ಬೆಲೆ ನೋಡಿ ಕಂಪನಿ ಸೈಜ್ ಅಳತೆ ಮಾಡೋದು, ಹುಡುಗನ ಎತ್ತರ ನೋಡಿ ಅವನ ಸಂಬಳ ಗೆಸ್ ಮಾಡಿದ ಹಾಗೆ. ಅದಕ್ಕೆ ನಮಗೆ ಬೇಕಿರೋದು ಮಾರ್ಕೆಟ್ ಕ್ಯಾಪ್. ನೋಡಿ ಬಾಸ್, ಮಾರ್ಕೆಟ್ ಕ್ಯಾಪ್ ಅಂದ್ರೆ ಸಿಂಪಲ್. ಒಂದು ಶೇರ್ ಬೆಲೆ ಇಂಟು ಇಡೀ ಊರಲ್ಲಿರೋ ಆ ಕಂಪನಿಯ ಒಟ್ಟು ಶೇರ್ಸ್. ಒಂದು ಕಂಪನಿ ಇದೆ ಅನ್ಕೊಳ್ಳಿ, ಇದರ ಶೇರ್ ಬೆಲೆ ಕೇವಲ 10 ರೂಪಾಯಿ. ಆದ್ರೆ ಅವನ ಹತ್ತಿರ 10 ಕೋಟಿ ಶೇರ್ಸ್ ಇದೆ. ಅಂದ್ರೆ ಆ ಕಂಪನಿ ವ್ಯಾಲ್ಯೂ 100 ಕೋಟಿ ಆಯ್ತು ಅಲ್ವಾ? ಇನ್ನೊಂದು ಕಡೆ ಒಬ್ಬನ ಶೇರ್ ಬೆಲೆ 1000 ರೂಪಾಯಿ ಇರುತ್ತೆ. ಆದ್ರೆ ಅವನ ಹತ್ತಿರ ಇರೋದೇ 1 ಲಕ್ಷ ಶೇರ್ಸ್. ಆದ್ರೆ ಅವನ ವ್ಯಾಲ್ಯೂ ಬರೀ 10 ಕೋಟಿ. ಈಗ ಹೇಳಿ, ಯಾರು ದೊಡ್ಡಪ್ಪ? ಮಾರ್ಕೆಟ್ ನಲ್ಲಿ 3 ತರಹದ ಬಾಡಿ ಬಿಲ್ಡರ್ಸ್ ಇರ್ತಾರೆ. ಲಾರ್ಜ್ ಕ್ಯಾಪ್, ದ ಗ್ರೇಟ್ ಪರ್ಸನ್. ಇವರು ಮಾರ್ಕೆಟ್ ನ ದೈತ್ಯರು. ಟಾಪ್ 100 ಕಂಪನಿಗಳು, ಇವರನ್ನ ನಂಬಬಹುದು. ಇವರ ಅಷ್ಟು ಬೇಗ ಬೀಳಲ್ಲ, ಆದ್ರೆ ಇವರ ಓಡೋದು ಸ್ವಲ್ಪ ನಿಧಾನ. ಮಿಡ್ ಕ್ಯಾಪ್, ಜಿಮ್ಮಿಗೆ ಹೊಸದಾಗಿ ಸೇರಿದವರು, 101 ರಿಂದ 250ನೇ ನಂಬರ್ ವರೆಗೆ ಇರೋರು. ಇವರು ಸಖತ್ ಜೋಶ್ ನಲ್ಲಿ ಇರ್ತಾರೆ. ಇವರು ಯಾವಾಗ ಲಾರ್ಜ್ ಕ್ಯಾಪ್ ಆಗ್ತಾರೆ ಅಂತ ಅವರಿಗೂ ಕೂಡ ಗೊತ್ತಿರಲ್ಲ. ಸ್ಮಾಲ್ ಕ್ಯಾಪ್, ಗಲ್ಲಿ ಕ್ರಿಕೆಟ್ ಪ್ಲೇಯರ್ಸ್. 250ರ ನಂತರ ಇರೋರೆಲ್ಲ ಇವರೇ. ಇವರು ಸಿಕ್ಸರ್ ಹೊಡಿಬಹುದು, ನಾಳೆ ಡಕ್ಔಟ್ ಆಗಬಹುದು, ಅಷ್ಟು ರಿಸ್ಕ್ ಇರುತ್ತೆ. ಸ್ನೇಹಿತರೆ, ನಾನು ನಿಮಗೆ ಈ ಸ್ಟಾಕ್ ತಗೊಳ್ಳಿ, ಕೋಟ್ಯಾಧಿಪತಿ ಆಗಿ ಅಂತ ಸುಳ್ಳು ಹೇಳೋಕೆ ಬಂದಿಲ್ಲ. ನಾನು ಹೇಳ್ತಿರೋದು ಪಕ್ಕಾ ರಿಸರ್ಚ್ ಲಾಜಿಕ್. ಯಾರೋ ಬಂದು ಈ ಸ್ಟಾಕ್ ಬರೀ 2 ರೂಪಾಯಿ ಇದೆ ಅಂದಾಗ ಮೊದಲು ಅವನ ಮಾರ್ಕೆಟ್ ಕ್ಯಾಪ್ ಕೇಳಿ. ಇಲ್ಲಾಂದ್ರೆ ಚಿಲ್ಲರೆ ಕಾಸು ಉಳಿಸೋಕೆ ಹೋಗಿ ಇಡೀ ವರ್ಷ ಕಳ್ಕೋತೀರಾ. ಈ ಸ್ಟಾಕ್ ಮಾರ್ಕೆಟ್ ಏನಪ್ಪಾ ಇದು? ಬೆಳಿಗ್ಗೆ ಈ ಶೇರ್ ಪ್ರೈಸ್ 500 ಇತ್ತು, ಈಗ 450 ಆಗಿದೆ. ಮೈ ಮನಿ ಇಸ್ ಗಾನ್. ಲೇ ಗುಂಡಾ, ನೀನು ನೋಡ್ತಿರೋದು ಬರೀ ಮಾರ್ಕೆಟ್ ಪ್ರೈಸ್. ಅದರ ಇಂಟ್ರೆನ್ಸಿಕ್ ವ್ಯಾಲ್ಯೂ ಏನು ಅಂತ ನಿನಗೆ ಗೊತ್ತಾ? ಇಂಟ್ರೆನ್ ಅಂದ್ರೆ ಯಾವ ದೇಶದ ಭಾಷೆ ಮಾರ ಇದು? ನೋಡು, ಸಿಂಪಲ್ ಆಗಿ ಹೇಳ್ತೀನಿ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಈಸ್ ದ ಟ್ರೂ ವರ್ತ್ ಆಫ್ ಅ ಬಿಸಿನೆಸ್. ಅಂದ್ರೆ ಆ ಕಂಪನಿ ಮುಂದಿನ ದಿನಗಳಲ್ಲಿ ಎಷ್ಟು ದುಡ್ಡು ಮಾಡುತ್ತೆ ಅನ್ನೋದನ್ನ ಇವತ್ತೇ ಲೆಕ್ಕ ಹಾಕೋದು. ವಾರೆನ್ ಬಫೆಟ್ ಹೇಳ್ತಾರೆ, ಇಟ್ ಈಸ್ ದ ಡಿಸ್ಕೌಂಟೆಡ್ ವ್ಯಾಲ್ಯೂ ಆಫ್ ಕ್ಯಾಶ್ ಯು ಕ್ಯಾನ್ ಟೇಕ್ ಔಟ್ ಫ್ರಮ್ ಅ ಬಿಸಿನೆಸ್. ಅಂದ್ರೆ ಡಿಸ್ಕೌಂಟ್ ಸಿಗುತ್ತಾ? ಹಬ್ಬದ ಸೇಲ್ ತರನ? ಹಂಗಲ್ಲೂ ಬರಯ. ಇವತ್ತಿನ ಮಾರ್ಕೆಟ್ ಪ್ರೈಸ್ ಜಾಸ್ತಿ ಇದ್ದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಕಮ್ಮಿ ಇದ್ರೆ ಅದು ಓವರ್ ವ್ಯಾಲ್ಯೂಡ್. ಇದೇ ಉಲ್ಟಾ ಇದ್ರೆ ಅದು ಅಂಡರ್ ವ್ಯಾಲ್ಯೂಡ್. ಮಾರ್ಕೆಟ್ ಅನ್ನೋದು ಸೋಷಿಯಲ್ ಎಕೋಸಿಸ್ಟಮ್ ಇದ್ದಂಗೆ. ಇಲ್ಲಿ ಮನುಷ್ಯರ ಎಮೋಷನ್ಸ್ ಮೇಲೆ ಬೆಲೆ ಬದಲಾಗುತ್ತೆ. ಓ, ಅಂದ್ರೆ ಬೆಲೆ ಅನ್ನೋದು ನಾವು ಕೊಡೋದು, ವ್ಯಾಲ್ಯೂ ಅನ್ನೋದು ನಮಗೆ ಸಿಗೋದು ಅಲ್ವಾ? ಎಕ್ಸಾಕ್ಟ್ಲಿ. ಇನ್ವೆಸ್ಟಿಂಗ್ ಈಸ್ ಆನ್ ಆರ್ಟ್ ಆಸ್ ವೆಲ್ ಆಸ್ ಸೈನ್ಸ್. ಬರೀ ಮ್ಯಾಥಮೆಟಿಕ್ಸ್ ಇದ್ರೆ ಎಲ್ಲರೂ ಶ್ರೀಮಂತರಾಗ್ತಿದ್ರು. ಇಲ್ಲಿ ಮ್ಯಾನೇಜ್ಮೆಂಟ್ ಕ್ವಾಲಿಟಿ ಕೂಡ ಮ್ಯಾಟರ್ ಆಗುತ್ತೆ. ಅರ್ಥ ಆಯ್ತು? ಇನ್ಮೇಲೆ ನಾನು ಟಿಪ್ಸ್ ನಂಬಲ್ಲ, ಇಂಟ್ರೆನ್ಸಿಕ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತೀನಿ. ಆದ್ರೆ ಅದನ್ನ ಮಾಡೋದು ಹೇಗೆ? ಅದಕ್ಕೆ ಸ್ವಲ್ಪ ಅನಲೈಸ್ ಮಾಡಬೇಕು ಕಣೋ. ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಹಂಜಿ ಎಂಪಾಯ್ ಜೊತೆ ಇರು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.